ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಗಳಾಸ್ ಕಿಚನ್. ನಾನು ಮಾಡ್ತಾ ಇರೋ ವಿಡಿಯೋ ಬಂದು ರಾಮನಗರದಲ್ಲಿ ಶ್ರೀರಾಮನವಮಿ ಪ್ರಯುಕ್ತವಾಗಿ ಪ್ರತಿ ವರ್ಷವೂ ಕೂಡ ಅಂದರೆ ಯುಗಾದಿ ಆಗಿದ್ದ 9ನೇ ದಿನಕ್ಕೆ ರಾಮನಗರದಲ್ಲಿ ರಾಮ ಸೀತಾ ಲಕ್ಷ್ಮಣ ದೇವರ ಒಂದು ತೇರಾಗುತ್ತೆ. ಅದು ತುಂಬ ಅದ್ದೂರಿಯಿಂದ ಮಾಡ್ಕೋತಾ ಬಂದಿದ್ದಾರೆ ತುಂಬ ವರ್ಷಗಳಿಂದ. ಹಾಗಾಗಿ ನಾವು ಕೂಡ ಆ ಜಾತ್ರೆಯಲ್ಲಿ ಭಾಗವಹಿಸಿದ್ವಿ. ಎಂಟೈರ್ ಫ್ಯಾಮಿಲಿ ಎಲ್ಲ ಹೋಗಿದ್ವಿ. ನೋಡಿ, ಇದಾಗಿತ್ತು ರಾಮನಗರದ ರಾಮನವಮಿಯ ತೇರು. ಇದು ಶ್ರೀರಾಮನವಮಿ ಆಗಿದ್ದ ಮಾರನೇ ದಿನ ಈ ತೇರನ್ನ ಮಾಡ್ತಾರೆ ಪ್ರತಿ ವರ್ಷವೂ ಕೂಡ. ಇದು ಬೆಳಿಗ್ಗೆ 6 ಗಂಟೆಗೆ ಸಮಯಕ್ಕೆ ಶುರುವಾಗಿ ರಾತ್ರಿ ಒಂದು 6, 7, 8 ಗಂಟೆ ಅಷ್ಟರಲ್ಲಿ ಈ ತೇರನ್ನ ಊರೆಲ್ಲ ಮೆರವಣಿಗೆ ಮಾಡ್ಕೊಂಡು ಬರುವಂಥದ್ದು. ಈ ಜಾತ್ರೆ ವಿಶೇಷ ಏನಪ್ಪ ಅಂತ ಅಂದರೆ ಮಾಡ್ತಾರೆ. ಅದಾದ ನಂತರ ಮತ್ತು ತೇರೆಲ್ಲ ಬಂದು ತನ್ನ ಸ್ಥಾನಕ್ಕೆ ನಿಂತ್ಕೊಂಡಾದ್ಮೇಲೆ ಮತ್ತೆ ಉತ್ಸವ ಮೂರ್ತಿಗೆ ಹೊಸದಾಗಿ ಹೂವಿನ ಅಲಂಕಾರನೆಲ್ಲ ಮಾಡಿ ಮತ್ತು ತೇರು ಯಾವ ರೀತಿ ಒಂದು ರೌಂಡ್ ಬಂದಿತ್ತೋ ಅದೇ ರೀತಿ ಉತ್ಸವ ಮೂರ್ತಿನೂ ಸಹ ಒಂದು ರೌಂಡು ಬರುತ್ತೆ ಇಲ್ಲಿ. ಇದು ರಾಮ ದೇವಸ್ಥಾನ, ರಾಮನಗರದಲ್ಲಿರುವಂತಹ ರಾಮರ ದೇವಸ್ಥಾನ ಇದು. ಈ ಉತ್ಸವ ಮೂರ್ತಿ ಬಂದಾದಮೇಲೆ ಎಷ್ಟು ಅದ್ಧೂರಿಯಾಗಿ ಒಳಗಡೆ ಉತ್ಸವ ಮೂರ್ತಿನ ಬರಮಾಡ್ಕೊಂಡ್ರು ಅಂತಂದರೆ ನೋಡೋದಕ್ಕೆ 2 ಕಣ್ಣು ಸಾಲದು. ಆ ಒಂದು ದೃಶ್ಯನ ನಿಮಗೂ ಸಹ ನಾನು ಶೇರ್ ಮಾಡ್ತಾಯಿದ್ದೀನಿ, ಯಾರೂ ಮಿಸ್ ಮಾಡ್ಕೋಬೇಡಿ. ನೋಡಿ, ಅಷ್ಟೇ ಮನೋಹರವಾಗಿತ್ತು ಈ ದೃಶ್ಯ ಅಂತಲೇ ಹೇಳ್ಬೋದು. ಇಂಥ ಒಂದು ಅವಕಾಶ ಯಾರಿಗೂ ಸಹ ಸಿಗೋದಿಲ್ಲ, ಈ ರೀತಿಯಾಗಿ ಉತ್ಸವ ಮೂರ್ತಿನ ನೋಡೋದಕ್ಕೆ. ಆ ತೇರಲ್ಲೂ ಸಹ ನಾವು ನೋಡೋದಕ್ಕಾಗಲ್ಲ, ಅಷ್ಟು ಕ್ರೌಡ್ ಇರುತ್ತೆ, ಜೊತೆಗೆ ನೋಡೋದಕ್ಕೆ ಆಗಲ್ಲ. ಇದೆಲ್ಲ ಜಾತ್ರೆ ಆಗಿರುತ್ತೆ. ಜಾತ್ರೆ ಅಂತಂದರೆ ನಿಮಗೆ ಗೊತ್ತಲ್ಲ, ಮಕ್ಕಳ ಆಟಿಕೆಗಳು, ಅವ್ರಿಗೆ ಅಟ್ರ್ಯಾಕ್ಷನ್ ಮಾಡುವಂತಹ ಒಂದಷ್ಟು ವಸ್ತುಗಳನ್ನ ಮಾರ್ತಾ ಇರ್ತಾರೆ. ಅದೆಲ್ಲ ಇದ್ರೇ ಒಂದು ಜಾತ್ರೆಗೆ ಕಳೆ ಅಂತಲೇ ಹೇಳ್ಬೋದು. ಜಾತ್ರೆ ಅಂತ ಅಂದರೆ ಯಾರಿಗಿಷ್ಟ ಆಗೋದಿಲ್ಲ, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಮಕ್ಕಳ ದೇವಸ್ಥಾನ ಆಗಿರುತ್ತೆ. ಇಲ್ಲಿ ದೇವ್ರ ಮೆರವಣಿಗೆ ಆಗಿ ಒಳಗಡೆ ಬಂದಮೇಲೆ ದೇವ್ರನ್ನ ಈ ರೀತಿಯಾಗಿ ಅಂದರೆ ತೇರೊಳಗಿರುವಂತಹ ಉತ್ಸವ ಮೂರ್ತಿ ಇದಾಗಿರುತ್ತೆ. ದೇವಸ್ಥಾನದ ಒಳಕ್ಕೆ ಉತ್ಸವ ಮೂರ್ತಿ ಬಂದಾಗ ಆ ದೃಶ್ಯನ ನೋಡೋದಕ್ಕೆ 2 ಕಣ್ಣು ಸಾಲದು ಅಂತ ನಿಮಗೆ ಮೊದಲೇ ಹೇಳಿದ್ದೆ. ನೋಡಿ, ಆ ದೃಶ್ಯ ಬಂದು ಇದಾಗಿರುತ್ತೆ. ಮೊದಲಿಗೆ ದೇವಸ್ಥಾನದ ಒಳಗೆ ಉತ್ಸವ ಮೂರ್ತಿ ಬಂದಾಗ ನೋಡಿ ಎಷ್ಟು ಅದ್ಧೂರಿಯಾಗಿ ನೋಡಿ ಯಾವ ರೀತಿಯಾಗಿ ದೇವರು ಉತ್ಸವ ಮೂರ್ತಿ ಒಳಗಡೆ ಬಂದು ಯಾವ ರೀತಿಯಾಗಿ ಉಯ್ಯಾಲೆ ರೀತಿಯಾಗಿ ಒಂದು ತೂಗ್ತಾರೆ ಅಂತ ಅಂದ್ಬಿಟ್ಟು. ಈ ದೃಶ್ಯ ಅಂತೂ ನೋಡೋದಕ್ಕೆ ತುಂಬಾ ಅದ್ಭುತವಾಗಿತ್ತು. ಕಣ್ಣಲ್ಲಿ ನೀರು ತುಂಬಿ ಬಂತು ಅಂತಲೇ ಹೇಳ್ಬೋದು ಈ ದೃಶ್ಯನ ನೋಡೋವಾಗ.
ನೋಡಿ ಎಷ್ಟು ಅದ್ಧೂರಿಯಾಗಿ ಆ ದೇವ್ರನ್ನ ಉಯ್ಯಾಲೆ ರೀತಿಯಾಗಿ ಹಾಡಿಸ್ತಾ ಇದ್ದಾರೆ. ದೇವರೇ ಆ ರೀತಿ ಆಡ್ತಾ ಇದೆಯೋ ಅಥವಾ ಇವರೇ ಆಡಿಸ್ತಾ ಇದ್ದಾರೋ ಅನ್ನೋದೇ ಒಂದು ಇದು ಅಷ್ಟು ಚೆನ್ನಾಗಿ ಈ ರೀತಿಯಾಗಿ ಆಡಿಸ್ತಾಯಿದ್ರು ಉಯ್ಯಾಲೆ ರೀತಿಯಾಗಿ. ತುಂಬಾ ಚೆನ್ನಾಗಿತ್ತು. ಒಳ್ಳೆ ನಮಗಂತೂ ಅದ್ಧೂರಿ ದರ್ಶನ ಅಂತಲೇ ಹೇಳ್ಬೋದು. ನೀವು ಈ ದೃಶ್ಯನ ನೋಡಿ. ವರ್ಷ ಬೇಗನೆ ಬಂದು ನಿಂತ್ಬಿಟ್ಟಿತ್ತು ನೋಡಿ. ಯಾರ್ಯಾರು ಈ ದೃಶ್ಯನ ನೇರವಾಗಿ ಬಂದು ನೋಡೋದಕ್ಕಾಗಲಿಲ್ವೋ ಅವರೆಲ್ಲ ಇಲ್ಲೇ ನೋಡಿ ಕಣ್ ತುಂಬಿಸ್ಕೊಳ್ಳಿ ಅಂತ ಕೇಳ್ಕೊತೀನಿ. ಜೊತೆಗೆ ನಾವೆಲ್ಲಿ ಜಾತ್ರೆನೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ ಲೇಟಾಗಿತ್ತು. ಮಕ್ಕಳೆಲ್ಲ ಊಟ ಮಾಡೋ ಪರಿಸ್ಥಿತಿಲಿ ಇರಲಿಲ್ಲ, ಮಲಗ್ತೀವಿ ಅಂತೆಲ್ಲ ಆಟ ಮಾಡ್ತಾಯಿದ್ರು. ಮನೇಲಿ ಹಬ್ಬದ ಅಡುಗೆ ಮಾಡಿದರು. ಒಬ್ಬಟ್ಟು, ಹಾಗೆ ಪಲಾವು, ಕಾಳುಗೊಜ್ಜು, ರಸಮ್ ರೈಸ್, ಕೋಸಂಬರಿ, ಈ ರೀತಿಯಾಗಿ ಹಲವಾರು ಅಡುಗೆಗಳನ್ನು ಮಾಡಿದರು. ಅವ್ರಿಗೆ ಒಬ್ಬೊಬ್ರಿಗೆ ನಮ್ಮ ಅಣ್ಣ ಎಲ್ರಿಗೂ ಒಟ್ಟಿಗೆ ಕೂರಿಸ್ಕೊಂಡು ಊಟನ ಮಾಡಿಸಿದ್ರು. ಇದಾದಮೇಲೆ ನಾವು ಎಲ್ಲ ಊಟನ ಮಾಡಿ ಮಲಗೋಷ್ಟೊತ್ತಿಗೆ ಸರಿಸುಮಾರು 1 ಗಂಟೆ ಹತ್ತತ್ರ ಹಾಗೆ ಹೋಗಿತ್ತು. ಇದಾಗಿತ್ತು ನಮ್ಮ ಮನೆ ಶ್ರೀರಾಮನವಮಿ ಹಬ್ಬದ ವಿಶೇಷ. ಥ್ಯಾಂಕ್ ಯು.